ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಸಾಟರ್ಡೆ ಮಾರ್ನಿಂಗ್ ಲಾಗ್. ಮನೆ ದೇವ್ರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ತುಂಬ ದಿನ ಆಗಿಬಿಟ್ಟಿತ್ತು ಮನೆ ದೇವ್ರಿಗೆ ಹೋಗಿ. ಜ್ಞಾಪಕನೇ ಇಲ್ಲ ಯಾವಾಗ ಹೋಗಿದ್ದು ಅಂತ. ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ರಕ್ಷಾಗೆ ಸ್ಕೂಲು ಇರಲಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆಗ ಸ್ಕೂಲ್ ರಜೆ ಇದೆಯಲ್ಲ ಅಂತ ಬೆಳಗ್ಗೆನೇ ಎದ್ದು ಬೇಗ ಬೇಗ ರೆಡಿ ಎಲ್ಲ ಆಗಿ ಹೋಗ್ತಾ ಇದ್ದೀನಿ. ಟಿಫನ್ ಏನು ಮಾಡಲಿಲ್ಲ, ಕಾಫಿ ಮಾತ್ರ ಮಾಡಿ ಕುಡಿದ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ಸ್ನಾನ ಮಾಡ್ಕೊಂಬಂದು ಪೂಜೆನ ಮಾಡ್ತಾ ಇದ್ದೀನಿ. ಅಲ್ಲಿ ಊಟ ಕೊಡ್ತಾರೆ, ಇಲ್ಲಾಂದರೆ ದೇವಸ್ಥಾನದಲ್ಲಾದರೂ ಪ್ರಸಾದ ಏನಾದರೂ ಸಿಗುತ್ತೆ ಅಂತ ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೇಗನೆ ಹೋಗ್ತಾ ಇದ್ದೀವಲ್ವ, ಅಕಸ್ಮಾತ್ ಟಿಫನ್ನು ಊಟ ಏನೂ ಸಿಗಲಿ, ಅಲ್ಲಿ ಪ್ರಸಾದ ಏನೂ ಸಿಗಲಿಲ್ಲ ಅಂದರೆ ಅಷ್ಟರಲ್ಲಿ ಮನೆಗೆ ಬಂದು ಮನೆಯಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ನಮಗೆಲ್ಲ ಅಭ್ಯಾಸ ಇದೆ, ಸ್ವಲ್ಪ ಲೇಟ್ ಆದರೂ ಟಿಫನ್ನು ಕಾಫಿ ಊಟ ಎಲ್ಲ ಸ್ವಲ್ಪ ಲೇಟಾಗಿ ಮಾಡಿನೂ ಅಭ್ಯಾಸ ಇದೆ. ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ. ಇನ್ನು ತುಂಬ ಏನಾದರೂ ಹಶ್ವಾಗ್ಬಿಟ್ರೆ ಸ್ವಲ್ಪ ಕಾಫಿ, ಬಿಸ್ಕೆಟು, ಟೀ ಆ ಥರ ಏನಾದರೂ ಮಾಡಿಕೊಂಡು ಕುಡಿದು ಆಮೇಲೆ ಟಿಫನ್ ಸ್ವಲ್ಪ ಮಾಡೋದು ಅಂತ ಪೂಜೆನ ಮಾಡ್ತಾಯಿದ್ದೀನಿ. ಹೂವಿದೆ, ಹೂ ಸ್ವಲ್ಪ ಕಟ್ಕೊಬೇಕು. ಪೂಜೆ ಮಾಡಿಬಿಟ್ಟು ಹೂ ಕಟ್ಟಬೇಕು. ನಾನು ಹೂ ಕಟ್ಟೋಷ್ಟರಲ್ಲಿ ಇನ್ನು ರಕ್ಷಾ ನಮ್ಮ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಬರ್ತಾರೆ. ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಸುಗಂಧ ರೋಸ್ ಇತ್ತು, ಅದನ್ನು ಎಲ್ಲ ದಿಂಡು ಥರ ಹಾಕ್ತಾಯಿದ್ದೀನಿ. ಈಗ ಈ ಥರ ಸ್ವಲ್ಪ ದಿಂಡು ಥರ ಹಾಕ್ಬಿಟ್ಟು ಮತ್ತು ಎಲ್ಲ ಜೋಡಿಸ್ಕೊಂಬಿಟ್ರೆ ಹಾರ ಥರ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ನಮ್ಮೂರಲ್ಲೇ ತೊಗೊಂಡಿದ್ದೆ, 1 kg ತೊಗೊಂಡಿದ್ದೆ. ಫ್ರೆಶ್ ಆಗಿರುತ್ತೆ ತೋಟದಲ್ಲಿ ತೊಗೊಂಡ್ರೆ ಅಂತ. ತೋಟದ ಹೂವು ಇದು. ಮಾರ್ಕೆಟಲ್ಲಿ ತರೋದಕ್ಕಿಂತ ಈ ಥರ ತೋಟದಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ತೋಟದಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹೂವು ಅಂತ ನಾನು 1 kg ತೊಗೊಂಡಿದ್ದೆ. ಅದನ್ನೆಲ್ಲ ಹಾರ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತುಳಸಿ ಇದೆ ಗಿಡದಲ್ಲಿ, ಕಿತ್ಕೊಬೇಕು. ಹೂವೇನೋ ಅಡ್ಜಸ್ಟ್ ಆಯಿತು, ಹೂವನ್ನು ಏನು ತೊಗೊಳ್ಳೋ ಅಷ್ಟಿಲ್ಲ. ಇನ್ನು ಪೂಜೆ ಸಾಮಾನು ಮಾತ್ರ ತೊಗೊಬೇಕಾಗುತ್ತೆ. ಇನ್ನು ಎಲೆನೂ ನಮ್ಮ ಗಿಡದಲ್ಲೇ ಇದೆ, ಅಡಿಕೆ ಮನೆಯಲ್ಲೇ ಇತ್ತು, ತೊಗೊಂಡಿದ್ದೀನಿ. ಇನ್ನು ತೆಂಗಿನಕಾಯಿ ಎಲೆ, ಅಡಿಕೆ, ಹೂವು, ಹಣ್ಣು ಮನೆಯಲ್ಲೇ ಇದೆ, ತೊಗೊತಾ ಇದ್ದೀನಿ. ಇನ್ನು ಅಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ, ಕಡ್ಡಿ ಕರ್ಪೂರ, ಸ್ವಲ್ಪ ದೀಪದ ಎಣ್ಣೆ ತೊಗೊಂಡೋದ್ರೆ ಆಯಿತು ಪೂಜೆ ಸಾಮಾನು. ಹೋಗ್ತಾ ದಾರಿಯಲ್ಲಿ ದೇವನಹಳ್ಳಿಯಲ್ಲಿ ತೊಗೊಂಡೋಗೋದು ಅಂತ ಅಂದ್ಕೊಂಡು ಹೂವನ್ನು ರೆಡಿ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತುಳಸಿ ಕಿತ್ಕೊಂಬರಬೇಕು. ತುಳಸಿ ಏನು ಕಟ್ಟೋದಕ್ಕೆ ಹೋಗಲ್ಲ, ಅದು ಬಿಡಿದೆ ಎತ್ಕೊಂಡ್ಬಿಡ್ತೀನಿ. ಅರ್ಚನೆಗೆ ಅಥವಾ ಅಭಿಷೇಕ ಎಲ್ಲ ಮಾಡ್ತಿರ್ತಾರಲ್ವ ಇವತ್ತು, ಅದಕ್ಕೆ ಹಾಕ್ಕೊತಾರೆ ಅಂತ ಬಿಡಿದೆ ತುಳಸಿ ಹೋಗುವಾಗ ಹಾಗೆ ಫ್ರೆಶಾಗಿ ಕಿತ್ಕೊಂಡು ಹೋಗೋಣ ಅಂತ ಹೂವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೋಗೋದು ಗೊತ್ತಿದ್ದಿದ್ರೆ ನೆನ್ನೆ ನೈಟೇ ಹೂವೆಲ್ಲ ಕಟ್ಟಿ ಇಟ್ಕೊತಾ ಇದ್ದೆ. ಅಂದ್ಕೊಳ್ಲಿಲ್ಲ. ನನಗೆ ಇದ್ದಾದಮೇಲೆ ಹೋಗೋಣ ಅಂತ ಕೇಳಿದೆ, ಸರಿ ಅಂದರು. ಅದಕ್ಕೆ ಎಲ್ಲ ಬೇಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಆಗ್ಲಿಂದ ಜ್ಞಾಪಿಸ್ಕೊತಾ ಇದ್ದೀನಿ, ನಾವು ಯಾವಾಗ ಹೋಗಿದ್ವಿ ಮನೆ ದೇವ್ರಿಗೆ ಅಂತ ಜ್ಞಾಪಕನೇ ಬರ್ತಿಲ್ಲ. ಯಾವಾಗ ಹೋಗಿದ್ದು ಅಂತಲೇ ಜ್ಞಾಪಕ ಬರ್ತಿಲ್ಲ. ಹೂ ಕಟ್ಟೋದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು. ಹೂ ಕಟ್ಟೋದೇ ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತು. ಹೂವೆಲ್ಲ ಕಟ್ಟಿಕ್ಕೆ ಈಗ ರೆಡಿ ಆಗ್ತಾಯಿದ್ದೀನಿ. ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಮಾಯ್ಶ್ಚರೈಸರ್ ಮತ್ತು ಸ್ವಲ್ಪ ಫೇನೆಸ್ ಕ್ರೀಮ್ ಹಚ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಬೇರೆ ಗ್ರ್ಯಾಂಡಾಗಿ ಮೇಕಪ್ ಏನಿಲ್ಲ. ಸ್ವಲ್ಪ ಲೈಟಾಗಿ ಕಾಜಲು, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಅಷ್ಟೇ. ಸ್ಟಿಕ್ಕರ್ ಇಟ್ಕೊಂಡು ಸ್ವಲ್ಪ ಕುಂಕುಮ ಇಟ್ಟರೆ ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸಾಕು, ಇಷ್ಟೇ ಸಿಂಪಲ್ಲಾಗಿ ಅಂತ ರೆಡಿ ಆದೆ. ಜುವೆಲ್ಸ್ ಏನೂ ಹಾಕೋಕ್ಕೆ ಹೋಗಲಿಲ್ಲ. ಹಾಗೆ ಡೈಲಿ ಯೂಸ್ದೆ ಓಲೆ ಸಿಂಪಲ್ಲಾಗಿ ಒಂದು ಕರಿಮಣಿ ಚೈನ್ ಹಾಕ್ಕೊಂಡು 2 ರಿಂಗ್ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಹೋದೆ ಅಷ್ಟೇ. ಒಂದೊಂದು ಸಾರಿ ಸಿಂಪಲ್ಲಾಗಿ ರೆಡಿ ಆದ್ರೇ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀವಿ. ಒಂದೊಂದು ಸಾರಿ ಇರೋದು ಬರೋದೆಲ್ಲ ಹಾಕ್ಕೊಂಡ್ರು ಏನೋ ಒಂಥರ ಕಾಣ್ತಾ ಇರ್ತೀವಿ. ಸಿಂಪಲ್ಲಾಗಿ ರೆಡಿ ಆದ್ರೇ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೀವಿ. ನೋಡಿ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಿತ್ತು. ನನಗೆ ಈ ಸ್ಯಾರಿನೂ ತುಂಬ ಇಷ್ಟ ಆಯಿತು. ಈ ಕಲರ್ ತುಂಬ ಇಷ್ಟ ಆಯಿತು. ಈಗ ತೊಗೊಂಡು 1 ಇಯರ್ ಮೇಲೆ ಏನೋ ಆಯಿತು. ಈಗ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ಬ್ಲೌಸ್ ಹೊಲಿಸಿ ಅಷ್ಟೇ, ತುಂಬ ದಿನ ಆಗಿತ್ತು, ಹಾಕ್ಕೊಂಡೇ ಇರಲಿಲ್ಲ. ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೆ ಅಲ್ವಾ, ಈಗ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಹೋಗ್ತಾಯಿದ್ದೀವಿ. ಒಂದು 1/2 hour 45 minute ಬೇಕಾಗುತ್ತೆ. ಇನ್ನು ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಹೋಗೋದು.
ರಾಣಿ ಕ್ರಾಸ್ ಹತ್ರ ಬಂದ್ವಿ. ಅಲ್ಲಿ ಸಿಗ್ನಲ್ ಬಿದ್ದಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇದೆಲ್ಲ ಲಾರಿಗಳೆಲ್ಲ ಹೋಗ್ತಾನೆ ಇದೆ, ಸಿಗ್ನಲ್ ಬಿಟ್ಟಿಲ್ಲ, ಅಲ್ಲಿಗೂ ಹೋಗ್ತಾನೆ ಇದೆ. ನಾವು ಹೊರಟ್ಬಿಟ್ರಿ. ರೂಲ್ಸ್ ಬ್ರೇಕ್ ಮಾಡಬಾರ್ದು, ಆದರೂ ಒಂದೊಂದು ಸಾರಿ ನೋಡಿ ಎಲ್ಲ ಗೊತ್ತಿದ್ರು ಈ ಥರ ತಪ್ಪು ಮಾಡಿಬಿಡ್ತೀವಿ ಫ್ರೆಂಡ್ಸ್. ನಾನು ಒಂದೊಂದು ಸಾರಿ ಎಲ್ಲ ತುಂಬ ಸಲ ಸಿಗ್ನಲ್ ಜಂಪ್ ಹೊಡೆದ್ಬಿಟ್ಟಿದ್ದೀನಿ. ಒಂದು ಸಾರಿ ಟ್ರಾಫಿಕ್ ಅವ್ರ ಕೈಲಿ ಸಿಕ್ಕಾಕ್ಕೊಂಡು ಫೈನು ಕೂಡ ಕಟ್ಟಿದ್ದೀನಿ. ಈ ಸಿಗ್ನಲ್ ಅವ್ರು ಹೇಗೆ ಅಂದರೆ, ಸ್ವಲ್ಪ ನಿಲ್ಸಿದ ತಕ್ಷಣ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ, ಅಂದರೆ ಟೂ ವೀಲರ್ಸ್ ಆದರೆ 100-200 ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ. ನಾನು ಅದು ಕೊಡಬಾರ್ದು ಅಂತ ಫ್ರೆಂಡ್ಸ್. ಇದು ಸಾಯಿರಾಮ್ ಟೆಂಪಲ್, ಇದು ಇಲ್ಲಿ ಹೋಗ್ತಾ ಇರೋದು. ನಾವಂತೂ ಯಾವಾಗಲೂ ಅಂದರೆ ನ್ಯೂ ಇಯರ್ಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಬರ್ತಿದ್ವಿ. ಅಂದರೆ ನಮ್ಮೂರ ಹತ್ರನೇ ಇದಿರೋದು. ನಮ್ಮೂರಿಂದ ಅಂದರೆ ಅಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಏನೋ ಆಗುತ್ತೆ. ನಮ್ಮ ಗ್ರೂಪ್ ಒಂದು 15 ಜನ ಫ್ರೆಂಡ್ಸ್ ಇದ್ವಿ ನಮ್ಮ ಗ್ರೂಪಲ್ಲಿ. ಎಲ್ಲರೂ ನ್ಯೂ ಇಯರ್ಗೆ ಮಿಸ್ ಆಗದೆ ಬರ್ತಿದ್ವಿ. ಫಸ್ಟು ಇಲ್ಲಿ ಬಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಚಿಕ್ಕಬಳ್ಳಾಪುರ ಎಲ್ಲ ಹೋಗಿ ಅಲ್ಲಿ ದೇವಸ್ಥಾನ ಅಂತೆಲ್ಲ ನೋಡಿಕೊಂಡು ನ್ಯೂ ಇಯರ್ ದಿನ ಫುಲ್ಲೆಲ್ಲ ಮಜಾ ಮಾಡಿಕೊಂಡು ಬರ್ತಾಯಿದ್ವಿ. ಲಾರಿ ಅಡ್ಡ ಬಂದುಬಿಡ್ತು ಆ ದೇವಸ್ಥಾನದ ಹತ್ರ ನಾವು ಬರಬೇಕಾದ್ರೆ, ಅದಕ್ಕೆ ಸರಿಯಾಗಿ ಕಾಣಲಿಲ್ಲ. ಇಲ್ಲಿ ಬಂದಾಗೆಲ್ಲ ಅದೊಂದು ಜ್ಞಾಪಕ ಬರುತ್ತೆ, ಒಂಥರ ಮೆಮೊರಿ, ನಾವು ಫ್ರೆಂಡ್ಸ್ ಎಲ್ಲ ಬರ್ತಿದ್ವಲ್ಲ ಅಂತ. ಈಗ ನಮ್ಮ ಮನೆ ದೇವಸ್ಥಾನದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದೇ ಆವಾಗಲೇ ಹೇಳಿದ್ನಲ್ಲ ಸಿಗ್ನಲ್ ಜಂಪ್ ಹೊಡೆದಿದ್ದೆ ಅಂತ. ಆವಾಗ ಅವರು 100-500ಕ್ಕೆ ಕೊಟ್ಟರೆ ಬಿಟ್ಬಿಡ್ತಾಯಿದ್ರು. ನಾನು ಅದನ್ನು ಕೊಡದೆ ಸತಾಯಿಸಿದೆ, ಕೊಡಬಾರ್ದು ಅಂತ. ಆವಾಗ ಅವ್ರು ಹೇಳಿದರು, ನೀನು 6-7 ಸಾರಿ ಸಿಗ್ನಲ್ ಜಂಪ್ ಮಾಡಿದೀಯಾ, ಅದು ಕೇಸ್ ಹಾಕ್ತೀವಿ ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಆ ಥರ ದೇವನಹಳ್ಳಿಯಲ್ಲಿ ಟ್ರಾಫಿಕ್ನವ್ರು ಇಟ್ಕೊಂಡು ಆ ಥರ ಕೇಳಿದ್ರು. ಅವಾಗ ನಾನು 100 ರೂಪಾಯಿ ಏನೋ ಇಲ್ಲೇ ಇಲ್ಲ ಅಂತ ನಾನೇನೇನೋ ಇದು ಮಾಡಿದ್ರು. ಅವರು ಬಿಡಲೇ ಇಲ್ಲ. ಸರಿ ಗಾಡಿ ನಿಲ್ಲಿಸು, ಇಲ್ಲಿ ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸು ಅಂತೆಲ್ಲ ಅಂದರು. ಅದಕ್ಕೆ ನಾನು 100 ರೂಪೀಸ್ ಏನೋ ಅವತ್ತು ಕೊಟ್ಟು ಬಂದೆ. ಫಸ್ಟ್ ಟೈಮ್ ನಾನು ಫೈನ್ ಕಟ್ಟಿದ್ದು, ಅದು ಬೇರೆ ಹೆಲ್ಮೆಟ್ಟು ಹಾಕಿರಲಿಲ್ಲ ಅವತ್ತು. ಅದೊಂದು ದೊಡ್ಡ ರೀಸನ್ ಆಗಿತ್ತು. ಗೌರ್ಮೆಂಟ್ ರೂಲ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡಿದ್ರೆ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ. ಒಂದೊಂದು ಸಾರಿ ಗೊತ್ತಿದ್ದು ನಾವು ತಪ್ಪನ್ನು ಮಾಡಿಬಿಡ್ತೀವಿ. ಫ್ರೆಂಡ್ಸ್ ಬಂದ್ವಿ, ನಾವು ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ನಾವು ಬೇರೆ ಗೇಟ್ ಬೇರೆ ಇಟ್ಬಿಟ್ಟಿದ್ದಾರೆ, ಇಲ್ಲಿ ಗೇಟ್ ಬೇರೆ ಹಾಕಿದ್ದಾರೆ. ಫಸ್ಟ್ ಇದೇನೂ ಇರಲಿಲ್ಲ. ಒಂದೊಂದು ಸಾರಿ ಬಂದಾಗೂ ಒಂದೊಂದು ಚೇಂಜ್ ಆಗಿ ಕಾಣುತ್ತೆ ನಮಗಂತೂ. ಏನೋ ಒಂಥರ ಏನಾದರೂ ಒಂದು ಮಾಡಿರ್ತಾರೆ ಎಕ್ಸ್ಟ್ರಾ ಆ ಥರ. ಇಲ್ಲೇ ಊಟ ಹಾಕೋದು ದೇವಸ್ಥಾನದಿಂದ. ದೇವಸ್ಥಾನದವರೇ ಯಾರು ಗೊತ್ತಿಲ್ಲ, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು. ಊಟ ಹಾಕೋರೆ ಬೇರೆ, ದೇವಸ್ಥಾನದವರೇ ಬೇರೆ ಅಂತ ಹೇಳ್ತಿದ್ರು. ಇವತ್ತಂತೂ ಏನೂ ಆಗ್ತಾಯಿಲ್ಲ. ಮತ್ತು ಇಲ್ಲಿ ಊಟ ಅನ್ನದಾಸೋಹ ನಡೀತಲ್ವ, ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಿ ತೊಗೊಂಡಿರೋರು ಒಂದು ಸಾರಿ ಅಮೌಂಟ್ ಏನೋ ಪೇ ಮಾಡಿಸ್ಕೊಂಡ್ರು. ಎಷ್ಟು 1000 ರೂಪಿ ಏನೋ. ಸರ್ ನಿಮ್ಮ ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಇದ್ದರೆ ನಾವು ನಿಮ್ಮ ಹೆಸರಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಕಳಿಸ್ತೀವಿ, ಕಟ್ಟೋಂಗಿದ್ರೆ ಕೊಟ್ರಿ ದುಡ್ಡು ಅಂತ ಒಂದು ಸಾರಿ ಏನೋ ನಾವು 1000 ರೂಪೀಸ್ ಏನೋ ಕೊಟ್ಟು ಸ್ಲಿಪ್ಪೆಲ್ಲ ಕೊಟ್ಟಿದ್ರು. ಅದ್ರ ಸದ್ದೇ ಇಲ್ಲ, ಏನು ಮಾಡಿಕೊಂಡ್ರು ಅಂತ ಗೊತ್ತೇ ಇಲ್ಲ. ಮತ್ತು ನಾವು ಏನೂ ಕೇಳಲಿಲ್ಲ, ಏನು ಮಾಡ್ಕೊಂಡ್ರಿ ಅದು ಏನು ಪೂಜೆ ಅಂತ ಮಾಡಿಸಿದ್ರ ಅಂತ ಏನೂ ಕೇಳಲಿಲ್ಲ. ಫ್ರೆಂಡ್ಸ್ ಬಂದ್ವಿ ದೇವಸ್ಥಾನದ ಹತ್ರ. ಆಲ್ರೆಡಿ ನೋಡಿ ಎಲ್ಲ ಪೂಜೆ ಅಭಿಷೇಕ ಎಲ್ಲ ಮುಗಿದಿದೆ, ಎಲ್ಲ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ಎಲ್ಲ ಭಕ್ತಾದಿಗಳೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜನ ಪ್ರಸಾದ ಎಲ್ಲ ತೊಗೊಂಡು ತಿಂತಾ ಇದ್ದಾರೆ. ಈ ಕಡೆ ನಿಲ್ಲಿಸಿರೋದೆಲ್ಲ ಪೂಜೆ ಮಾಡೋದಕ್ಕೆ ಗಾಡಿಗಳು. ಹಳೆ ಗಾಡಿಗಳಿಗೂ ಒಂದೊಂದು ಸಾರಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಹೊಸ ಗಾಡಿಗಳಿಗೆಲ್ಲ ಹಳೆ ಗಾಡಿಗಳಿಗೂ ನಾವು ಬಂದಾಗೆಲ್ಲ ಸ್ವಲ್ಪ ಜನ ಮಾಡಿಸ್ತಾನೆ ಇರ್ತಾರೆ ಹಳೆ ಗಾಡಿಗಳಿಗೂ ಪೂಜೆ. ಇದು ಗಡಿಗಂಬ ಹೊಸದಾಗಿ ಸ್ಥಾಪನೆ ಮಾಡಿರೋದು, ಅಂದರೆ ಪ್ರತಿಷ್ಠಾಪನೆ ಮಾಡಿರೋದು. ಹಿತ್ತಾಳೆ, ಅದು ಪಂಚಲೋಹದ್ದೇನು ಅಂತಾರಲ್ವ, ಅದನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ. ಜನ ಏನು ತುಂಬ ಏನು ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗೇ ಇದ್ದರು. ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಫುಲ್ ರಶ್ ಇದ್ದರೆ ಸರಿಯಾಗಿ ಪೂಜೆನೂ ಮಾಡಿಕೊಡಲ್ಲ. ಹಾಗಾಗಿ ಜನ ಜಾಸ್ತಿ ಇರ್ತಾರಲ್ವ, ಎಲ್ರಿಗೂ ಮಾಡಬೇಕು ಅಂತ ಬೇಗ ಕಳಿಸ್ಬಿಡ್ತಾರೆ. ಇವತ್ತು ಜನನೂ ಕಡಿಮೆ ಇದ್ದರು, ಚೆನ್ನಾಗಿ ದರ್ಶನನೂ ಆಯಿತು, ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಪೂಜೆ ಎಲ್ಲ ಮುಗೀತು, ಪ್ರಸಾದ ಕೊಟ್ಟರು. ಮತ್ತು ಒಳಗಡೆ ಯಾರೋ ಪ್ರಸಾದ ಮಾಡಿಸಿದ್ರು, ಪಲಾವ್ ಮತ್ತು ಮೊಸರು ಬಜ್ಜಿ
ರಸಾಯನ ಎಲ್ಲ ಮಾಡಿಸಿದ್ರು, ಕೊಟ್ಟರು. ಅಲ್ಲೇ ಮತ್ತು ಊಟನೂ ಅಲ್ಲೇ ಮುಗೀತು. ಇನ್ನು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಓಡಾಡಿಕೊಂಡು, ತುಂಬ ದಿನ ಆಗಿತ್ತಲ್ವ, ನಮ್ಮ ಮನೆಯವರು ಇವತ್ತು ಕೆಲಸಕ್ಕೆ ಏನೋ ಹೋಗಲ್ಲ ಅಂತಿದ್ರು, ಪರವಾಗಿಲ್ಲ ಲೇಟ್ ಆದರು ಅಂತ ಇದ್ದರು. ಸರಿ ಅಂತ ಅಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ಮನೆಗೆ ಸ್ವಲ್ಪ ಬಂದು ಮತ್ತೆ ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೋದ್ರಿ. ಅದೇ ಸೈಡಲ್ಲೆಲ್ಲ ರಾಗಿ, ನಾನು ಹೋಗಿಲ್ಲ, ನನಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು. ನಮ್ಮ ಮನೆಯವರು ಸ್ವಲ್ಪ ಹೋಗಿದ್ರು, ತೋಟದ ಹತ್ರ ಹೋಗಿ ಬಂದರು. ನಾನೊಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು, ಮತ್ತು ಮನೆಯಲ್ಲೂ ಸ್ವಲ್ಪ ಕೆಲಸ ಇತ್ತು, ಮತ್ತು ಸಂಜೆ ಮದುವೆಗೆ ಹೋಗಬೇಕಾಗಿತ್ತು, ಇರೋ ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು. ಅದಕ್ಕೆ ನಾನು ಮನೇಲೇ ಇದ್ದೆ. ತಿಮ್ರೈ ಸಮೇತ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಕಾಣ್ತಿರುತ್ತೆ, ಹಾಗೆ ನಂದಿ ಹಿಲ್ಸು ಎಲ್ಲ ಕಾಣ್ತಿರುತ್ತೆ, ತುಂಬ ಹತ್ರನೇ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಅಂತೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಈಗ ನೈಟು ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಸ್ವಲ್ಪ ಲೇಟಾಗೆ ಹೋದ್ವಿ, ನಮ್ಮ ಮನೆ ಹತ್ರ ಅಲ್ಲ, ಸ್ವಲ್ಪ ನಮಗೊಂದು 6 ಕಿಲೋಮೀಟರ್ ಆಗುತ್ತೇನೋ. ಸ್ವಲ್ಪ ಲೇಟಾಗಿ ಹೋದ್ರೂ ನಡೆಯುತ್ತೆ ಅಲ್ವಾ ಅಂತ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. 8 ಗಂಟೆಗೇನೋ ಹೋದ್ವಿ, ಮತ್ತು 10 ಗಂಟೆಗೆಲ್ಲ ಮನೆಗೆ ವಾಪಸ್ ಬಂದ್ವಿ. ಇನ್ನು ಸಂಜೆ ಕೆಲಸ ಎಲ್ಲ ಮುಗಿಸಿ, ಕಾಫಿ ಎಲ್ಲ ಮುಗಿಸಿ ಮತ್ತು ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಈ ಸ್ಯಾರಿ ನನಗೆ ಮನೆ ಗೌರಿ ಹಬ್ಬದಲ್ಲಿ ನನ್ನ ತಮ್ಮ ಕೊಡಿಸಿ ಸ್ಯಾರಿ, ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಇದು ಹಾಕಿರಲಿಲ್ಲ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಹಾಗೆ ಇಟ್ಟಿದ್ದೆ, ಇವತ್ತು ಹಾಕ್ಕೊಂಡೆ. ಎಷ್ಟೇ ಸ್ಯಾರೀಸ್ ಇದ್ದರೂ, ಎಷ್ಟೇ ಡ್ರೆಸ್ ಇದ್ದರೂ, ಒಂದು ಸಾರಿ ಹಾಕ್ಕೊಂಬಿಟ್ರೆ ಅದು ಹಳೇದೇ ಅಂತ ಅನಿಸ್ಬಿಡುತ್ತೆ. ಅದೇ ಇದು ಈಗ ಹಾಕ್ಕೊತಾ ಇದ್ದೀನಿ. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ನಾನು, ನಮ್ಮ ಶುಭ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಹೋಗಿದ್ರೆ, ಅಂದರೆ ನಮ್ಮ ಶುಭ ಅಂದರೆ ನಮ್ಮ ತಮ್ಮನ ಹೆಂಡ್ತಿ, ನಮ್ಮ ದೊಡ್ಡಮ್ಮನ ಮಗಳ ಗೃಹಪ್ರವೇಶಕ್ಕೆ ಹೋಗಿದ್ರೆ, ಹಾಗೆ ಬರ್ತಾ ಸ್ಯಾರಿ ತೊಗೊಂಡು ಬಂದ್ವಿ. ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರು, ನನಗೂ ಕೊಡಿಸಿದ್ರು, ಆಗ ತಗೊಂಡು ಸ್ಯಾರಿ ಇದು. ಹೇಗೂ ಹೋಗಿದ್ರಲ್ಲ, ಹಾಗೆ ಗೌರಿ ಹಬ್ಬಕ್ಕೆ ನೀನು ತಗೋ ಅಂತ ಅಂದರು, ಆವಾಗ ತಗೊಂಡೆ. ಹಾಗೆ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ, ನಮ್ಮ ಫ್ರೆಂಡು ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಒಂದೊಂದು ಡಿಸೈನ್ಗೂ ಒಂದೊಂದು ಹೆಸರು ಹೇಳ್ತಾರೆ, ನನಗದು ನೆನಪಿಲ್ಲ ಏನು ಡಿಸೈನು ಅಂತ. ಇನ್ನು ಬೆಳಗ್ಗೆ ಹಾಕ್ಕೊಂಡಿದ್ದು ಅಷ್ಟೇ, ಇದು ನನ್ನ ಫ್ರೆಂಡೇ ಸ್ಟಿಚ್ ಮಾಡಿದ್ದು. ಇದೂ ಅಷ್ಟೇ, ಇದು ಬ್ಯಾಕ್ ಬಟನ್ನು ಮತ್ತು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ದಾಳೆ ಬ್ಲೌಸು. ಇದು ಅಷ್ಟೇ, ಮತ್ತು ಪಫ್ ಸ್ಲೀವ್ ಇಟ್ಟಿದ್ದಾಳೆ. ತುಂಬ ರೀಸನಬಲ್ ಪ್ರೈಸಿಗೆ ಸ್ಟಿಚ್ ಮಾಡಿಕೊಡ್ತಾಳೆ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ. ಇದನ್ನು ಏನೋ ಡಿಸೈನ್ ಅಂತ ಅಂದ್ಲು. ಇದು ಈ ಥರ ಫಸ್ಟ್ ಟೈಮ್ ನಾನು ಈ ಥರ ಸ್ಟಿಚ್ ಮಾಡಿಸಿರೋದು ಬ್ಲೌಸನ್ನು. ಪರವಾಗಿಲ್ಲ, ಇದು ಚೆನ್ನಾಗಿತ್ತು. ನಮ್ಮ ಮನೆಗಿಂತೂ ಸ್ವಲ್ಪ ಆ ಕಡೆ ಇರೋದು, ಅಂದರೆ ಯಾವ ಟೈಮ್ ಬೇಕು, ಇವತ್ತು ಬೇಕು ಅಂದರೆ ಬೇಕಿದ್ರೆ ಸ್ಟಿಚ್ ಮಾಡಿಕೊಟ್ಬಿಡ್ತಾಳೆ. ನಾನು ಏನು ಫಂಕ್ಷನ್ ಇಲ್ಲ ಅಂದರೂ ಅದಿದೆ ಇದಿದೆ, ಗೃಹಪ್ರವೇಶ ಇದೆ, ನಾಮಕರಣ ಇದೆ ಅಂತ ಸುಳ್ಳು ಹೇಳಿ ಸ್ಟಿಚ್ ಮಾಡಿಸಿ ಬೇಗ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತೀನಿ. ಆ ಥರ ಅರ್ಜೆಂಟ್ ಮಾಡಿದ್ರೆ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ ಎಲ್ಲ ಟೈಲರ್ಸು ಅಷ್ಟೇ. ನಾವು ಕೊಟ್ಬಿಟ್ಟು ಸುಮ್ಮನೆ ಆದರೆ ಅವ್ರಿಗೇನು ಬೇಗ ಬೇಕಿಲ್ವೇನೋ, ಲೇಟಾಗಿ ಕೊಟ್ಟರೆ ಆಯಿತು ಅಂತ ಹಾಗೆಯೇ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗ ಕೊಟ್ಟರು ಅಷ್ಟೇ ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು ಫಂಕ್ಷನ್ ಇದೆ, ಅದಿದೆ ಇದೆ ಅಂತ ಬೇಗ ಸ್ಟಿಚ್ ಮಾಡಿಕೊಂಡು ಇಸ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಬಂದ್ವಿ ಮದುವೆಗೆ. ಒಳಗಡೆ ಎಲ್ಲ ಪಾರ್ಕಿಂಗ್ ಫುಲ್ ಆಗಿದೆ ಅಂತ ನಮ್ಮ ಮನೆಯವರು ಪಾರ್ಕಿಂಗ್ ಹಾಕೋದಕ್ಕೆ ಆ ಕಡೆ ಹೋದರು, ಹಾಕ್ಬಿಟ್ಟು ಬಂದರು. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಆಚೆನೂ ಫುಲ್ ಎಲ್ಲ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಸಿದ್ರು, ಮತ್ತು ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ, ಸ್ವಲ್ಪ ರಿಯಲ್ ಫ್ಲವರ್ಸ್ ಇದೆ. ಇದೆಲ್ಲ ರಿಯಲ್ ಫ್ಲವರ್ಸೇ. ಇನ್ನು ಈ ಕಡೆ ಇದೆಲ್ಲ ಸ್ವಲ್ಪ ಆರ್ಟಿಫಿಷಿಯಲು, ಇನ್ನು ಇದೆಲ್ಲ ಸ್ಟೇಜ್ ಮೇಲೆ ಇರೋದೆಲ್ಲ ರಿಯಲ್ ಫ್ಲವರ್ಸೇ. ತುಂಬಾ ಚೆನ್ನಾಗಿತ್ತು. ನಾವು ಹುಡ್ಗನ ಕಡೆಯವರು, ಹುಡ್ಗ ಅವ್ರ ಅಮ್ಮ ಅಂತೂ ಹುಡುಗಿಗಿಂತೂ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ರು, ಹುಡುಗಿಗಿಂತೂ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ವಿಡಿಯೋ ಫೋಟೋ ಏನೂ ಇಲ್ಲ. ತುಂಬ ಜನದಲ್ಲಿ ಆ ಥರ ವಿಡಿಯೋ ಫೋಟೋ ಎಲ್ಲ ತೊಗೊಳೋದಕ್ಕೆ ನನಗೆ ಏನೋ ಒಂಥರ ಅನಿಸ್ತಿರುತ್ತೆ. ಹುಡುಗನ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ರು, ಮತ್ತು ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಊಟನೂ ಚೆನ್ನಾಗಿತ್ತು, ಮತ್ತು ಇದೆಲ್ಲ ಚಾಟ್ಸು, ಫ್ರೂಟ್ಸು ಎಲ್ಲ ಇತ್ತು, ಬೀಡ ಮತ್ತು ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ ಎಲ್ಲ ಇತ್ತು. ಊಟ ಮಾಡಾದ್ಮೇಲೆ ನಮಗಂತೂ ಏನು ತಿನ್ನೋದಕ್ಕೆ ಆಗಿಲ್ಲ. ಐಸ್ ಬೇರೆ ಇತ್ತು, ಈ ಕೋಲ್ಡಲ್ಲಿ ನಾವಂತೂ ಐಸು ತೊಗೊಳ್ಳಿ. ನಮ್ಮ ರಕ್ಷಾಗೆ ಕಾಟನ್ ಕ್ಯಾಂಡಿ ಅಂದರೆ ಇಷ್ಟ, ಅದನ್ನು ತೊಗೊತಿದ್ಲು. ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ಬೊಂಬಾಯಿ ಮಿಠಾಯಿ ಅಂತ ಕರಿತಿದ್ವಿ. ಪಿಂಕ್ ಕಲರ್ ಬರ್ತಿತ್ತು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಬೊಂಬಾಯಿ ಮಿಠಾಯಿ ಅಂತ ಕರಿತಿದ್ವಿ. ಫ್ರೆಂಡ್ಸ್, ಇದಾಗಿತ್ತು ಸ್ಯಾಟರ್ಡೇ ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.